ಯಾರಿಗೆಲ್ಲ ಡ್ರಾಪ್ ಶಿಪ್ಪಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಆ್ಯಂಡ್ ಡ್ರಾಪ್ ಶಿಪ್ಪಿಂಗ್ ಮಾಡೋದು ಹೇಗೆ ಅಂತ ಕನ್ಫ್ಯೂಷನ್ಸ್ ಇದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಶಾಪಿಫೈವಲ್ಲಿ ಡ್ರಾಪ್ ಶಿಪ್ಪಿಂಗ್ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಿಮ್ಮ ಲ್ಯಾಪ್ಟಾಪಲ್ಲಿ ಇಲ್ಲ ಮೊಬೈಲಲ್ಲಿ ಶಾಪಿಫೈ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಇಂಟರ್ಫೇಸ್ ಇರುತ್ತೆ. ಇಲ್ಲಿ ಸ್ಟಾರ್ಟ್ ಟು ಫ್ರೀ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಾದ್ಮೇಲೆ ಅದು ಲಾಗಿನ್ ಕೇಳುತ್ತೆ. ಸೊ ನಿಮ್ಮದೊಂದು ಜಿಮೇಲಿಂದ ಲಾಗಿನ್ ಆಗಿರಿ. ಜಿಮೇಲಿಂದ ಲಾಗಿನ್ ಆದ ತಕ್ಷಣ ಕ್ರಿಯೇಟ್ ಸ್ಟೋರ್ ಅಂತ ಕೇಳುತ್ತೆ. ಸೊ ನಿಮ್ಗೆ ಯಾವ ನೇಮ್ ಬೇಕೋ ಅದನ್ನು ಕೊಟ್ಬಿಟ್ಟು ಕ್ರಿಯೇಟ್ ಸ್ಟೋರ್ ಕೊಡಿ. ನಾನು ಆಲ್ರೆಡಿ ಎರಡು ಸ್ಟೋರ್ ಕ್ರಿಯೇಟ್ ಆಗಿದೆ, ಸೊ ಒಂದು ಲಾಗಿನ್ ಆಗ್ತೀನಿ. ಬೇಕಂದರೆ ಜಸ್ಟ್ ಕ್ರಿಯೇಟ್ ಸ್ಟೋರಲ್ಲಿ ನೀವು ಕೊಟ್ಟರೆ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ನೇಮ್ ಮಾತ್ರ ನೇಮ್ ಕೊಡಿ ಸಾಕು, ಎಂತ ಕೇಳಲ್ಲ. ಇಲ್ಲಿ ನೋಡ್ಬೋದು 20 ರುಪೀಸ್ ಇದೆ ಅಷ್ಟೇ. ನೀವು ಇಲ್ಲಿ ಯಾವ ಪ್ಲಾನ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ಸೊ ಬೇಸಿಕ್ಕು, ಗ್ರೋ, ಅಡ್ವಾನ್ಸ್ ಯಾವುದೂ ಇದೆಯಲ್ಲ. ಫಸ್ಟ್ ಸ್ಟಾರ್ಟಿಂಗ್ 20 ರುಪೀಸ್ ಇರುತ್ತೆ 3 ಮಂತ್ಸ್. ಅದಾದಮೇಲೆ ಅದು ಆಟೋ ಪೇ ಕೇಳುತ್ತೆ. ಸೊ ನಿಮ್ಗೆ ಯಾವ್ದು ಬೇಕು ಆ ಪ್ಲ್ಯಾನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪೇಮೆಂಟ್ ಮಾಡಿ ಸಬ್ಮಿಟ್ ಕೊಟ್ಟರೆ ಮುಗೀತು, ಪೇಮೆಂಟ್ ಆಗುತ್ತೆ. ನಾನು ಇನ್ನೊಂದು ಸ್ಟೋರ್ ಆಲ್ರೆಡಿ ಬೈ ಮಾಡ್ಕೊಂಡಿದ್ದೀನಿ. ಸೊ ವೀಡಿಯೋಕ್ಕೆ ತೋರಿಸೋಣ ಅಂತ ಬೈ ಮಾಡ್ಕೊಂಡಿದ್ದೆ. ಸೊ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಆರ್ಡರ್ ನೋಡ್ಬೋದು, ಪ್ರಾಡಕ್ಟ್ಸ್ ನೋಡ್ಬೋದು. ಸೊ ಆನ್ಲೈನ್ ಸ್ಟೋರ್ಗೆ ಬಂದರೆ ನೀವು ಯಾವ ಥರ ಕ್ರಿಯೇಟ್ ಮಾಡಿದ್ದೀರಾ ಅಂತ ತೋರಿಸ್ಬೋದು. ನಾನು ಸ್ಯಾಂಪಲ್ಗೋಸ್ಕರ ಒಂದು ಪ್ರಾಡಕ್ಟ್ನ ಆ್ಯಡ್ ಮಾಡಿದ್ದೆ, ನೋಡ್ಬೋದು. ಅಲ್ಲಿ ನೀವು ಯಾವ ಥರ ಬೇಕಿದ್ರೆ ಇಲ್ಲಿ ಎಡಿಟ್ ಮಾಡ್ಕೊಬೋದು, ಕಸ್ಟಮ್ ಮಾಡ್ಕೊಬೋದು. ಸೊ 259 ಅಮೌಂಟ್ ಇದು. ಸೊ ಇದನ್ನೆಲ್ಲ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇಲ್ಲಿ ನೀವು ನೋಡ್ಬೋದು ತುಂಬ ಹೇಗೆ ಕ್ರಿಯೇಟ್ ಮಾಡಿದ್ದಾರೆ ಅಂತ ತೋರಿಸ್ತಾರೆ. ಆ್ಯಂಡ್ ಇಲ್ಲಿ ನೀವು ಮೇಲ್ಗಡೆ ಆರ್ಡರ್ಸ್ ಅಂತ ಇದೆಯಲ್ಲ, ಅಲ್ಲಿಗೆ ಹೋದರೆ ಎಷ್ಟು ಜನ ಆರ್ಡ್ರ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಪ್ರಾಡಕ್ಟ್ಸಿಗೆ ಹೋದರೆ ನಿಮ್ದೊಂದು ಪ್ರಾಡಕ್ಟ್ಸ್ ಯಾವ್ಯಾವ ಪ್ರಾಡಕ್ಟ್ನ ನೀವು ಹಾಕಿದ್ದೀರಾ ಅಂತ ಗೊತ್ತಾಗುತ್ತೆ. ಸೊ ಪ್ರಾಡಕ್ಟ್ಸ್ಗೆ ಹೋಗ್ಬಿಟ್ಟು ಆ್ಯಡ್ ಪ್ರಾಡಕ್ಟ್ಸ್ ಅಂತ ಇದೆ ಮೇಲ್ಗಡೆ, ಅದಕ್ಕೆ ಕ್ಲಿಕ್ ಮಾಡಿ. ಅದಕ್ಕೆ ಕ್ಲಿಕ್ ಮಾಡಿ ನಿಮ್ಮ ಪ್ರಾಡಕ್ಟ್ ನೇಮ್ ಏನಿದೆ ಅದನ್ನು ಸರ್ಚ್ ಮಾಡಬೇಕಾಗುತ್ತೆ. ಸೊ ಸುಮ್ಮನೆ ಜಸ್ಟ್ ಟಿ ಶರ್ಟ್ ಅಂತ ಕೊಡ್ತೀನಿ. ಸೊ ಡಿಸ್ಕ್ರಿಪ್ಷನ್ ಬೇಕಂದರೆ ಚಾಟ್ ಜಿ ಪಿ ಟಿಗೆ ಹೋಗಿ ಸೀದಾ ಚಾಟ್ ಜಿ ಪಿ ಟಿಲಿ ಡಿಸ್ಕ್ರಿಪ್ಷನ್ಸ್ನ ಡೌನ್ಲೋಡ್ ಮಾಡ್ಕೊಬೋದು. ಚಾಟ್ ಜಿ ಪಿ ಟಿಗೆ ಹೋಗ್ಬಿಟ್ಟು ನಿಮಗೆ ಯಾವ್ದು ನಿಮ್ಮ ಪ್ರಾಡಕ್ಟ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ ಟೈಪ್ ಮಾಡಿ. ಇದು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ಸ್ ಅಂತ ಹಾಕಿಬಿಟ್ಟು ನಿಮ್ದು ಯಾವ ಪ್ರಾಡಕ್ಟ್ ಇದೆ ಆ ಪ್ರಾಡಕ್ಟ್ನ ಟೈಪ್ ಮಾಡಿ. ಸೊ ಚಾಟ್ ಜಿ ಪಿ ಟಿ ಡಿಸ್ಕ್ರಿಪ್ಷನ್ಸ್ನ ಕೊಡುತ್ತೆ. ಆ ಡಿಸ್ಕ್ರಿಪ್ಷನ್ನ ಜಸ್ಟ್ ಕಾಪಿ ಮಾಡ್ಕೊಂಡು ಅಲ್ಲಿ ಹೋಗಿ ಪೇಸ್ಟ್ ಮಾಡಿದ್ರೆ ಮುಗೀತು. ಇಲ್ಲಿ ನೋಡ್ಬೋದು, ಇಲ್ಲಿ ಮೀಡಿಯಾ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಪ್ರಾಡಕ್ಟ್ದು ಫೋಟೋಸ್ನ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಸೊ ಫೋಟೋಸ್ ಬೇಕಂದರೆ ನಿಮ್ಮ ಗ್ಯಾಲರಿಲಿರೋ ಫೋಟೋಸ್ನಾದರೂ ಅಪ್ಲೋಡ್ ಮಾಡ್ಕೊಬೋದು. ಅಥವಾ ನಾನು ಪಿಂಟ್ರೆಸ್ಟಲ್ಲಿ ಹೋಗ್ಬಿಟ್ಟು ಪಿಂಟ್ರೆಸ್ಟಲ್ಲೇ ಸೆಲೆಕ್ಟ್ ಮಾಡ್ಕೊತೀನಿ ಯಾವ್ದಾದ್ರು ರ್ಯಾಂಡಮ್ ಫೋಟೋಸ್ನ. ಸೊ ಜಸ್ಟ್ ನೀವು ಬೇಕಿದ್ರೆ ನೀವು ಪಿಂಟ್ರೆಸ್ಟಲ್ಲಿ ತುಂಬ ಫೋಟೋಸ್ ಸಿಗುತ್ತೆ. ನಿಮ್ಮ ಪ್ರಾಡಕ್ಟ್ ಫೋಟೋಸ್ ಕೂಡ ಸಿಗ್ಬೋದು. ಸಿಗಲಿಲ್ಲ ಅಂದರೆ ಜೆಮಿನಿಲಿ ಕ್ರಿಯೇಟ್ ಮಾಡ್ಕೊಬೋದು. ಚಾಟ್ ಜಿ ಪಿ ಟಿ ಯೂಸ್ ಮಾಡ್ಕೊಂಡು ಚಾಟ್ ಜಿ ಪಿ ಟಿಲೇ ಕ್ರಿಯೇಟ್ ಮಾಡ್ಕೊಬೋದು. ಸೊ ಇಲ್ಲಾಂದರೆ ನಿಮ್ಮ ಹತ್ರ ಪ್ರಾಡಕ್ಟ್ಸ್ ಇದೆ, ಪ್ರಾಡಕ್ಟ್ ಫೋಟೋನೇ ಹಾಕ್ಬೋದು. ಸೊ ಇಲ್ಲಿ ಯಾವ ಫೋಟೋ ಹಾಕಿದ್ರು ನಡೆಯುತ್ತೆ. ಸೊ ನಾನಿಲ್ಲಿ ಪಿಂಟ್ರೆಸ್ಟ್ ಡೌನ್ಲೋಡ್ ಮಾಡಿರೋ ಫೋಟೋಸ್ನ ಹಾಕ್ತಿದ್ದೀನಿ. ಜಸ್ಟ್ ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡ್ರೆ ಮುಗಿತಾ ಆಗುತ್ತೆ. ಎಲ್ಲ ಮುಂಚೆ ಹಾಕಿರೋ ಫೋಟೋಸು, ಸೇಮ್ ಫೋಟೋನೇ ಆ್ಯಡ್ ಮಾಡೋಣ ಇನ್ನೊಂದು. ಸೊ ಇಲ್ಲಿ ನೋಡ್ಬೋದು, ಇವಾಗ 2 ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಸಾಕು 2 ಫೋಟೋಸು. ಸೊ ಹೋದ್ಮೇಲೆ ಇಲ್ಲಿ ಅಪ್ಲೋಡ್ ಇದೆ, ಫೈಲ್ ಅಪ್ಲೋಡ್ ಮಾಡ್ಕೊಳ್ಳಿ. GST 29 ರುಪೀಸ್ ಹ್ಯಾಡ್ ಆಗಿ ಬರುತ್ತೆ ಪ್ರಾಡಕ್ಟಲ್ಲಿ. ಸೊ 29 ರುಪೀಸ್ನ ನೋಡಿಕೊಂಡು ಪ್ರೈಸ್ ಲಿಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿನ ಕಲರ್ಸು ಮತ್ತು ಇದೆಲ್ಲ ಬಂದರೆ ಆಟೋಮೆಟಿಕ್ಲಿ ಸೆಟ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಕೆಳಗಡೆ ಇದು ಯಾವ ಥರ ಶೋ ಆಗುತ್ತೆ ಅಂತ ತೋರಿಸಿದೆ. ಗೂಗಲಲ್ಲಿ ಈ ಥರ ಶೋ ಆಗುತ್ತೆ ನಿಮ್ಮದು ವೆಬ್ಸೈಟ್, ಅಥವಾ ಯಾರು ಕ್ಲಿಕ್ ಮಾಡೋಕೆ ಇದನ್ನು ಶೇರ್ ಮಾಡ್ಕೊಬೋದು. ಸೊ ಇದಾದಮೇಲೆ ಇಲ್ಲಿ ಸೇವ್ ಕೊಡಿ. ಸೊ ನಿಮ್ಮದು ಸೇವ್ ಆಯಿತು. ಸೊ ಇಷ್ಟೇ, ಎಂತ ಇಲ್ಲ. ಜಸ್ಟ್ ಇವಾಗ ನಿಮ್ಮ ಪ್ರಾಡಕ್ಟ್ದು ಆಯಿತು. ಸೊ ಇವಾಗ ಚೆಕ್ ಮಾಡೋಣ ಓಪನ್ ಆಗುತ್ತೋ ಇಲ್ವೋ ಅಂತ. ಸೊ ಈಗ ಕಾಪಿ ಮಾಡ್ಕೊಂಡು ಲಿಂಕ್ನ ಶೇರ್ ಮಾಡ್ಕೊತೀನಿ. ಇಲ್ಲಿ ಆನ್ಲೈನ್ ಸ್ಟೋರ್ ಬಂದು ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಸೊ ಈ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ಯಾವ ಥರ ಅದು ಕಸ್ಟಮರ್ಸಿಗೆ ಯಾವ ಥರ ಶೋ ಆಗುತ್ತೆ ಅನ್ನೋದನ್ನ. ಸೊ ನೋಡ್ಬೋದು. ಬನ್ನಿ ಈಗ ಕಾಪಿ ಮಾಡ್ಕೊಂಡು ಲಿಂಕ್ನ ಶೇರ್ ಮಾಡ್ಕೊಂಡು ಓಪನ್ ಮಾಡಿ ನೋಡೋಣ ಯಾವ ಥರ ಬರುತ್ತೆ ಅಂತ. ಸೊ ಇಲ್ಲಿ ನೋಡಿ, ಪ್ರಾಡಕ್ಟ್ಸಲ್ಲಿ ಹೋದರೆ 2 ಪ್ರಾಡಕ್ಟ್ಸ್ ಇವಾಗ ಆ್ಯಡ್ ಆಗಿದೆ. ಸೊ ಅವಾಗಲೇ ಒಂದೇ ಇತ್ತು, ಇವಾಗ 2 ಆಗಿದೆ. ಸೊ ಇದು ಡನ್ ಆಯಿತು, ಕಂಪ್ಲೀಟ್ ಆಯಿತು ಅನಿಸುತ್ತೆ ಆ್ಯಡ್ ಆಗಿ. ಕಾಪಿ ಮಾಡ್ಕೊಂಡಿರೋದನ್ನ ಶೇರ್ ಮಾಡ್ಕೊತೀನಿ. ನೀವು ಶೇರ್ ಮಾಡೋ ಲಿಂಕ್ನ ಕಸ್ಟಮರ್ ಓಪನ್ ಮಾಡಿದ್ರೆ ಯಾವ ಥರ ಶೋ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಈ ಲಿಂಕ್ನ ಓಪನ್ ಮಾಡಿದ ತಕ್ಷಣ ನಿಮ್ಮದೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದ ತಕ್ಷಣ ಅವ್ರಿಗೆ ಈ ಥರ ಶೋ ಆಗುತ್ತೆ. ಸೊ ಇಲ್ಲಿ ಅವರು ಯಾವ್ದು ಸೈಜ್ ಬೇಕಿದ್ರು ಸೆಲೆಕ್ಟ್ ಮಾಡ್ಕೊಬೋದು. SML ಯಾವ್ದು ಬೇಕಿದ್ರು ಸೆಲೆಕ್ಟ್ ಮಾಡ್ಕೊಬೋದು. ಆ್ಯಂಡ್ ಎಷ್ಟು ಐಟಮ್ಸ್ ಬೇಕಿದ್ರು ಸೆಲೆಕ್ಟ್ ಮಾಡ್ಕೊಬೋದು. ಸೈಜ್ ಮತ್ತು ಐಟಮ್ನ ಸೆಲೆಕ್ಟ್ ಮಾಡಾದ್ಮೇಲೆ ಬೈ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಇಲ್ಲಿ ಅವ್ರದ್ದು ಫೋನ್ ನಂಬರ್, ಅಡ್ರೆಸ್ ಡೀಟೇಲ್ಸ್
ಮತ್ತು ಪೇಮೆಂಟ್ ಮೆಥಡ್ ಎಲ್ಲ ಕೇಳುತ್ತೆ. ಸೊ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಅವ್ರದ್ದು ಆರ್ಡರ್ ಪ್ಲೇಸ್ ಆಗುತ್ತೆ. ಸೊ ಇಷ್ಟೇ, ಶಾಪಿಫೈ ಅಕೌಂಟ್ಸಲ್ಲಿ ಏನಿಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.